ಸಾಮಾಜಿಕ ಜಾಲತಾಣದ ಲೈಕ್ಸ್ ಹಾಗೆ ಟ್ರೋಲ್ಗಳು ಮತಗಳಾಗಿ ಬದಲಾಗೋದಿಲ್ಲ. ಪವರ್ ಪಾಯಿಂಟ್ನ ಪ್ರೆಸೆಂಟೇಷನ್ಗಿಂತ ಮನೆ ಬಾಗಿಲು ತಟ್ಟೋದು ಎಷ್ಟು ಶಕ್ತಿಯುತ ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ. बिहार को अच्छा नेतृत्व मिलना चाहिए, बिहार सुधरना चाहिए. ಬಿಜೆಪಿ ಎಡವಿದ್ದೆಲ್ಲಿ? ಪ್ರಾದೇಶಿಕ ಶಕ್ತಿಗಳ ಉದಯಕ್ಕೆ ಇದು ದಾರಿ ಮಾಡಿಕೊಡುತ್ತಾ? ಆಘಾತ, ಅಪಹಾಸ್ಯ ಮತ್ತು ರಾಜಕೀಯ ಅಧ್ಯಾಯವೇ ಅಂತ್ಯವಾಯಿತು ಅನ್ನೋ ಕಟು ವಿಮರ್ಶೆಗಳು. ಯಾರು ನರೇಂದ್ರ ಮೋದಿ ಅವರನ್ನ ದೇಶದ ಸಿಂಹಾಸನಕ್ಕೇರಿಸಿದ್ರೋ, ಯಾರು ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, ಜಗನ್ಮೋಹನ್ ರೆಡ್ಡಿ ಮತ್ತು ಸ್ಟಾಲಿನ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಿಸಿದ್ರೋ ಅಂತಹ ಚಾಣಾಕ್ಷನಿಗೆ ತನ್ನ ಸ್ವಂತ ಪಕ್ಷಕ್ಕಾಗಿ ಒಂದೇ ಒಂದು ಸೀಟನ್ನು ಗೆಲ್ಲಿಸೋದಕ್ಕಾಗಲಿಲ್ಲ. ಇದು ಕೇವಲ ಒಂದು ಉಪಚುನಾವಣೆಯ ಫಲಿತಾಂಶ ಅಲ್ಲ. ಭಾರತೀಯ ರಾಜಕಾರಣದ ಸಿದ್ಧ ಸೂತ್ರಗಳನ್ನೇ ಬುಡಮೇಲು ಮಾಡಿದ ಪಿಕೆ ಅನ್ನೋ ಚಾಣಾಕ್ಷನ ಫಿನಿಕ್ಸ್ ಸತ್ಯದ ಕತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ರಾಷ್ಟ್ರೀಯ ಪಕ್ಷಗಳಿಗೆ ಸಿಕ್ಕಿದ್ಯಾ ಬಿಗ್ ಶಾಕ್. 9 ತಿಂಗಳ ಹಿಂದೆ 236 ಕಡೆ ಠೇವಣಿ ಕಳೆದುಕೊಂಡು ಮುಖಭಂಗ ಅನುಭವಿಸಿದ್ದ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಈಗ ಬಿಜೆಪಿಯ ಭದ್ರಕೋಟೆಯಲ್ಲೇ 19,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಸಾಮಾಜಿಕ ಜಾಲತಾಣದ ಲೈಕ್ಸ್ ಹಾಗೆ ಟ್ರೋಲ್ಗಳು ಮತಗಳಾಗಿ ಬದಲಾಗೋದಿಲ್ಲ. ಪವರ್ ಪಾಯಿಂಟ್ನ ಪ್ರೆಸೆಂಟೇಷನ್ಗಿಂತ ಮನೆ ಬಾಗಿಲು ತಟ್ಟೋದು ಎಷ್ಟು ಶಕ್ತಿಯುತ ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ. ಪ್ರಶಾಂತ್ ಕಿಶೋರ್ ಅವರ ಈ ಬಂಕೀಪುರ ಮ್ಯಾಜಿಕ್ ಹಿಂದಿರೋ ಮಾಸ್ಟರ್ ಪ್ಲಾನ್ ಏನು? ಬಿಜೆಪಿ ಎಡವಿದ್ದೆಲ್ಲಿ? ಪ್ರಾದೇಶಿಕ ಶಕ್ತಿಗಳ ಉದಯಕ್ಕೆ ಇದು ದಾರಿ ಮಾಡಿಕೊಡುತ್ತಾ? ಇದೆಲ್ಲದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಕೊನೆ ತನಕ ವಿಡಿಯೋ ನೋಡಿ. ಒಂದು ಸೋಲು ಒಬ್ಬ ಮನುಷ್ಯನನ್ನ ಎಷ್ಟು ಆಳಕ್ಕೆ ತಳ್ಳಬಹುದು? ಆಘಾತ, ಅಪಹಾಸ್ಯ ಮತ್ತು ರಾಜಕೀಯ ಅಧ್ಯಾಯವೇ ಅಂತ್ಯವಾಯಿತು ಅನ್ನೋ ಕಟು ವಿಮರ್ಶೆಗಳು. ಸರಿಯಾಗಿ 9 ತಿಂಗಳ ಹಿಂದೆಯಷ್ಟೇ ಅಂಥದ್ದೇ ಒಂದು ರಾಜಕೀಯ ಪಾತಾಳದ ಬಿಂದುವಿನಲ್ಲಿ ನಿಂತಿದ್ದವರು ಈ ದೇಶದ ಚಾಣಾಕ್ಷ ರಾಜಕೀಯ ತಂತ್ರಜ್ಞ, ಜನಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರ್. ನವೆಂಬರ್ 14ನೇ ತಾರೀಕು 2025 ಆ ಸಂಜೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಪಿಕೆ ಕಟ್ಟಿ ಬೆಳೆಸಿದ ಜನಸುರಾಜ್ ಸ್ಪರ್ಧೆ ಮಾಡಿದ್ದ 238 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 236 ಕಡೆ ಠೇವಣಿಯನ್ನು ಕಳೆದುಕೊಳ್ತು. ಯಾರು ನರೇಂದ್ರ ಮೋದಿ ಅವರನ್ನ ದೇಶದ ಸಿಂಹಾಸನಕ್ಕೇರಿಸಿದ್ರೋ, ಯಾರು ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, ಜಗನ್ಮೋಹನ್ ರೆಡ್ಡಿ ಮತ್ತು ಸ್ಟಾಲಿನ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಿಸಿದ್ರೋ ಅಂತಹ ಚಾಣಾಕ್ಷನಿಗೆ ತನ್ನ ಸ್ವಂತ ಪಕ್ಷಕ್ಕಾಗಿ ಒಂದೇ ಒಂದು ಸೀಟನ್ನು ಗೆಲ್ಲಿಸೋದಕ್ಕಾಗಲಿಲ್ಲ. ಎಲ್ಲರೂ ಅಂದ್ಕೊಂಡ್ರು ಪ್ರಶಾಂತ್ ಕಿಶೋರ್ ಎಂಬ ತಂತ್ರಜ್ಞನ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಗ್ಬಿಡ್ತು ಅಂತ. ಆದರೆ 9 ತಿಂಗಳಾದ ಮೇಲೆ ಅದೇ ಬಿಹಾರದ ಅಂಗಳದಲ್ಲಿ ಬಂಕೀಪುರ ಅನ್ನೋ ಬಿಜೆಪಿಯ ಉಕ್ಕಿನ ಕೋಟೆಯಲ್ಲಿ ಪ್ರಶಾಂತ್ ಕಿಶೋರ್ 19,324 ಮತಗಳ ಬೃಹತ್ ಅಂತರದಿಂದ ಗೆದ್ದು ಇತಿಹಾಸ ಕ್ರಿಯೇಟ್ ಮಾಡಿದ್ರು. 30 ವರ್ಷಗಳಿಂದ ಕಮಲ ಪಡೆಯನ್ನ ಬಿಟ್ಟು ಬೇರೆ ಯಾರನ್ನೂ ಕಾಣದ 50%ಕ್ಕಿಂತ ಕಡಿಮೆ ಮತ ಪಡೆಯದ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಕ್ಷೇತ್ರದಲ್ಲೇ ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಅವರನ್ನ ಪಿಕೆ ಧೂಳಿಪಟ ಮಾಡಿದ್ದಾರೆ. ಇದು ಕೇವಲ ಒಂದು ಉಪಚುನಾವಣೆಯ ಫಲಿತಾಂಶ ಅಲ್ಲ. ಭಾರತೀಯ ರಾಜಕಾರಣದ ಸಿದ್ಧ ಸೂತ್ರಗಳನ್ನೇ ಬುಡಮೇಲು ಮಾಡಿದ ಪಿಕೆ ಅನ್ನೋ ಚಾಣಾಕ್ಷನ ಫಿನಿಕ್ಸ್ ಸತ್ಯದ ಕತೆ. ಸೋಲು ಕಂಡ 6 ದಿನಗಳಲ್ಲಿ ಪಶ್ಚಿಮ ಚಂಪಾರಣ್ನ ಬಿತಿಹರ್ಬಾ ಆಶ್ರಮದಲ್ಲಿ ಗಾಂಧೀಜಿಯವರ ಸನ್ನಿಧಿಯಲ್ಲಿ ಪಿಕೆ 1 ದಿನದ ಮೌನವ್ರತ ಮತ್ತು ಉಪವಾಸಕ್ಕೆ ಕೂತಿದ್ರು. ಸೋತವನೊಬ್ಬ ಓಡ್ ಹೋಗಿ ಬಚ್ಚಿಟ್ಕೊಳ್ಳೋ ಜಾಗ ಅದು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲೆಳೆದರು. ಆದರೆ ಪಿಕೆ ಪಾಲಿಗೆ ಅದು ಮಹಾ ಸಂಕಲ್ಪದ ಕ್ಷಣವಾಗಿತ್ತು. ಅಲ್ಲಿಂದ ಎದ್ದು ಬಂದ ಬೆನ್ನಲ್ಲೇ ಪಿಕೆ ಬಿಹಾರವನ್ನ ಬದಲಾಯಿಸೋ ತನಕ ನಾನು ವಿರಮಿಸೋದಿಲ್ಲ ಅಂತ ಸಂಕಲ್ಪ ಮಾಡಿದ್ರು. ಬಿಹಾರ ನವನಿರ್ಮಾಣ ಯಾತ್ರೆಯನ್ನ ಶುರು ಮಾಡಿದ್ರು. 20 ವರ್ಷಗಳಲ್ಲಿ ದುಡಿದು ಗಳಿಸಿದ್ದ ದೆಹಲಿಯ ಐಷಾರಾಮಿ ಬಂಗಲೆಯನ್ನ ಪಕ್ಷಕ್ಕೆ ಬಿಟ್ಕೊಟ್ಟು ಪಾಟ್ನಾದ ಶೇಖ್ಪುರದ ಆಶ್ರಮ ಸೇರ್ಕೊಂಡ್ರು. ಅಷ್ಟೇ ಅಲ್ಲ, ಸೋಲಿನ ಮರುದಿನವೇ ಪಿಕೆ ಮಾಡಿದ ದೊಡ್ಡ ನಿರ್ಧಾರ ಅಂದ್ರೆ ತಮ್ಮೊಂದಿಗೆ ಕೆಲಸ ಮಾಡ್ತಾ ಇದ್ದ 1300 ಸೋಷಿಯಲ್ ಮೀಡಿಯಾ ಉದ್ಯೋಗಿಗಳನ್ನ ಮನೆ ಕಳಿಸಿ ಕೇವಲ 250 ನಿಷ್ಠಾವಂತ ಸ್ವಯಂ ಸೇವಕರನ್ನಷ್ಟೇ ಉಳಿಸ್ಕೊಂಡಿದ್ದು. ಐಟಿ ಸೆಲ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮತ್ತು ಎಕ್ಸ್ ಟ್ರೆಂಡ್ಗಳು ಚುನಾವಣೆಯನ್ನ ಗೆಲ್ಲಿಸೋದಿಲ್ಲ, ಬದಲಿಗೆ ಮನೆ ಬಾಗಿಲು ತಟ್ಟೋದು ಮತ್ತು ಮೈದಾನದಲ್ಲಿ ಬೆವರು ಸುರಿಸೋದೇ ನಿಜವಾದ ರಾಜಕೀಯ ಅನ್ನೋ ಸತ್ಯವನ್ನ ಪಿಕೆ ಅರ್ಥೈಸ್ಕೊಂಡ್ರು. ಜಿಲ್ಲಾ ಮಟ್ಟದ ದೊಡ್ಡ ಸಮಿತಿಗಳ ಬದಲಿಗೆ ಪ್ರತಿ ಬೂತ್ಗೆ 100 ಜನ ಕಾರ್ಯಕರ್ತರನ್ನ ನಿಯೋಜಿಸಿ ಬೂತ್ ಅಡ್ಡಾಗಳನ್ನು ನಿರ್ಮಿಸಿದ್ರು.
ಪ್ರಶಾಂತ್ ಕಿಶೋರ್ ಕಂಪ್ಯೂಟರ್ ಪರದೆಯಿಂದ ಹೊರಗಡೆ ಬಂದು ನೇರವಾಗಿ ಮತದಾರರ ಮನೆ ಬಾಗಿಲಿಗೆ ತಲುಪಿದ್ರು. ಪಿಕೆಗೆ ಬಂಕೀಪುರ ಕ್ಷೇತ್ರ ಆಯ್ಕೆ ಮಾಡಿದ್ದು ಆಕಸ್ಮಿಕ ಆಗಿರಲಿಲ್ಲ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿ ತೆರವಾಗಿದ್ದಂತಹ ಈ ಕ್ಷೇತ್ರ ಕಮಲ ಪಡೆಯ ಅತಿ ಸುರಕ್ಷಿತ ಕೋಟೆ ಅನ್ನಿಸ್ಕೊಂಡಿತ್ತು. ಎಲ್ಲೋ ಸುಲಭವಾದ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕಿಂತ ಬಿಜೆಪಿಯ ಅತ್ಯಂತ ಬಲಿಷ್ಠ ಕ್ಷೇತ್ರದಲ್ಲಿ ಗೆದ್ರೆ ಮಾತ್ರ ತಮಗಿರೋ ಬಿಜೆಪಿಯ ಬಿ ಟೀಮ್ ಅನ್ನೋ ಕಳಂಕ ಕಳ್ಚಿ ಹೋಗುತ್ತೆ ಅನ್ನೋದು ಪಿಕೆಯ ಲೆಕ್ಕಾಚಾರ ಆಗಿತ್ತು. ಪಿಕೆ ಗೆಲುವಿನ ಪ್ರಮುಖ 4 ಸೂತ್ರಗಳ ಬಗ್ಗೆ ಹೇಳೋದಾದ್ರೆ, ಆರಂಭಿಕ ಪ್ರಚಾರ ಅನ್ನೋದು ಇಲ್ಲಿ ಮೊದಲನೇದು. ಬಿಜೆಪಿ ಮತ್ತು ಆರ್ಜೆಡಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋ 2 ತಿಂಗಳು ಮುಂಚಿತವಾಗಿ ಪಿಕೆ ಬಂಕೀಪುರದಲ್ಲಿ ನಿರಂತರವಾಗಿ ಮನೆ ಮನೆ ಪ್ರಚಾರವನ್ನ ಶುರು ಮಾಡಿದ್ರು. ಜೆನ್ಜಿ ಮತ್ತು ಯುವ ಸಮುದಾಯದ ಕನೆಕ್ಟ್ ಜಾಸ್ತಿ ಆಗ್ತಾ ಹೋಯಿತು. ಬಂಕೀಪುರದ 1/3 ಭಾಗದಷ್ಟು ಮತದಾರರು ಯುವಕರೇ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ನಿರುದ್ಯೋಗ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ವಾಹನಗಳ ಮೈಲೇಜ್ ಕುಸಿತ, ಹಾಗೆ ಜೆನ್ಜಿ ಪ್ರತಿಭಟನೆಗಳ ಆಕ್ರೋಶಕ್ಕೆ ಪಿಕೆ ಧ್ವನಿಯಾದರು. ಇನ್ನು ಸ್ಥಳೀಯ ಸಮಸ್ಯೆಗಳಿಗೆ ಆದ್ಯತೆ ಕೊಟ್ಟರು. ಕೇವಲ ರಾಷ್ಟ್ರೀಯ ಸಿದ್ಧಾಂತಗಳ ಬಗ್ಗೆ ಮಾತನಾಡದೆ ನಗರದ ಮೂಲ ಸೌಕರ್ಯ, ಟ್ರಾಫಿಕ್ ಜಾಮ್, ನೀರು ಬಾರದ ನಲ್ಲಿಗಳು ಮತ್ತು ಡ್ರೈನೇಜ್ ಸಮಸ್ಯೆಗಳ ಬಗ್ಗೆ ಮಾತಾಡಿದರು. ಇದರ ಜೊತೆಗೆ ಮೇಲ್ಜಾತಿ ಪ್ಲಸ್ ಅಸಮಾಧಾನಿತ ಮತಗಳ ಧ್ರುವೀಕರಣ ಆಯಿತು. ಬಿಜೆಪಿಯ ಸಾಂಪ್ರದಾಯಿಕ ಮೇಲ್ಜಾತಿ ಮತ ಬ್ಯಾಂಕ್ ಮತ್ತು ಆರ್ಜೆಡಿಯಿಂದ ಅಂತರ ಕಾಯ್ದುಕೊಂಡಿದ್ದ ಅಸಮಾಧಾನಿತ ಮತಗಳೆರಡನ್ನೂ ಪಿಕೆ ತಮ್ಮ ಜನಸುರಾಜ್ ಬುಟ್ಟಿಗೆ ಹಾಕಿಕೊಳ್ಳುವಲ್ಲಿ ಸಕ್ಸಸ್ ಆದರು. 30 ವರ್ಷಗಳಿಂದ ಎಂದೂ ಸೋಲರಿಯದ ಬಂಕೀಪುರದಲ್ಲಿ ಬಿಜೆಪಿ ಎಲ್ಲಿ ಎಡವಿತು, ಫೇಲ್ಯೂರ್ ಎಲ್ಲಾಯಿತು? ಇದಕ್ಕೆ ಮೊದಲನೇ ಕಾರಣ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ ಅದು. ನಾವು ಯಾರನ್ನೇ ನಿಲ್ಲಿಸಿದ್ರು ಬಂಕೀಪುರದಲ್ಲಿ ಗೆಲ್ತೀವಿ ಅನ್ನುವಂತಹ ಬಿಜೆಪಿಯ ಅತಿಯಾದ ಧೋರಣೆಗೆ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ. ಸಾಮ್ರಾಟ್ ಚೌಧರಿ ಸರ್ಕಾರದ ಮೇಲಿನ ಅಸಮಾಧಾನ ಅನ್ನೋದು ಕೂಡ ಒಂದು ಕಾರಣ. ಪಿಕೆ ಈ ಚುನಾವಣೆಯನ್ನ ರಾಜ್ಯ ಸರ್ಕಾರದ ಮೇಲಿನ ಜನಪ್ರತಿನಿಧಿ ಮತದಾನ ಅಂತ ಬಿಂಬಿಸಿದ್ರು. ಸ್ಥಳೀಯ ಆಡಳಿತ ವೈಫಲ್ಯ ಕಮಲಕ್ಕೆ ಹಿನ್ನಡೆಯಾಯಿತು. बांकीपुर की जनता की जीत है और जैसा कि चुनाव प्रचार के दौरान हम लोगों ने जो बात रखी थी, ये विधायक बनाने का चुनाव नहीं है, ये भाजपा के केंद्रीय नेतृत्व को ये संदेश देने का एक प्रयास है बिहार की जनता के द्वारा कि बिहार में किसी अच्छे व्यक्ति को मुख्यमंत्री बनाइए। आपको जनता ने 202 विधायक जिताए हैं। किसी अपराधी, किसी गलत चाल चरित्र चेहरा वाले व्यक्ति को बिहार का नेतृत्व मत दीजिए। अच्छे आदमी को बनाइए ताकि बिहार में भी शिक्षा हो, बिहार में भी बच्चों के लिए रोजगार हो, बिहार के बच्चों को भी बाहर मजदूरी करने न जाना पड़े। ये संदेश बांकीपुर के लोगों ने दिया है। बाकी विधायक जीतना हारना ये तो राजनीति है, चलता रहता है। जिन लोगों ने मत दिया उनका धन्यवाद कर रहे हैं। जिन्होंने मत नहीं दिया है उनको यही कहेंगे कि आपसे आपका विश्वास जीतने के लिए और मेहनत और प्रयास करेंगे। लेकिन महत्वपूर्ण बात यह है कि बिहार को अच्छा नेतृत्व मिलना चाहिए, बिहार सुधरना चाहिए और लोकसभा से पहले मोदी जी को, भाजपा को, अमित शाह जी को ये देखना चाहिए कि बिहार में कैसे बेहतरी हो, बिहार में बच्चों को रोजगार कैसे हो, पलायन कैसे बंद हो। एकमात्र यही उद्देश्य है। हम लोग को विधायक बन के ठेका पट्टा नहीं करना है। एक और एकमात्र उद्देश्य है, चाहते हैं कि बिहार में बेहतरी हो। बिहार में भी सिर्फ 5 किलो अनाज के नाम पर, जाति के नाम पर, धर्म के नाम पर वोट न मांगा जाए। अगर 25 MP गुजरात से जीत कर गए हैं, प्रधानमंत्री बनाने में मोदी जी को गुजरात के लोगों ने योगदान किया है, तो बिहार के भी 13 करोड़ लोगों ने आंख बंद करके मोदी जी को वोट दिया है। तो जितनी चिंता उनको गुजरात की है उतनी थोड़ी चिंता उनको बिहार की भी करनी चाहिए। बिहार के जो 1 करोड़ से ज़्यादा बच्चे बाहर मजदूरी कर रहे हैं उनकी चिंता होनी चाहिए। बिहार के लिए कोई एक स्पेशल प्रोग्राम बनाना चाहिए ताकि बिहार से पलायन बंद हो। कोई भी बच्चा यहाँ से 10-15 हज़ार रुपये के लिए अपने घर, परिवार, समाज को छोड़कर उसको गुजरात, बॉम्बे, दिल्ली, कलकत्ता, कोयम्बटूर, तमिलनाडु, कर्नाटक न जाना पड़े। इसी उद्देश्य को लेकर हम लोग यहाँ आए हैं और आज की जीत उसी बात को फिर से मजबूत करने के लिए है कि एनडीए को, भाजपा को लोगों ने जिताया है। अब भाजपा के नेतृत्व की ये जिम्मेवारी है कि किसी ऐसे व्यक्ति को बिहार का मुख्यमंत्री बनाए जो कि बिहार में रोजगार लाए, बिहार में शिक्षा की स्थिति को सुधारे, भ्रष्टाचार कम हो और सबसे बढ़कर पलायन बंद हो। ये सीधा सीधा मैसेज है। 30 बरस का जो गढ़ है वो सिर्फ 30 दिनों में ढह गया।
वो सिर्फ इसलिए ढहा है कि बिहार के लोग भी चाहते हैं कि अब 4 किलो 5 किलो अनाज और जाति से ऊपर उठकर हम लोग के बच्चों के पढ़ाई रोजगार के लिए केंद्र सरकार और राज्य सरकार काम करे। अगर वो काम नहीं करेंगे तो आगे चुनाव के परिणाम उनको ऐसे ही देखने को मिलेंगे। ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಇದು ಹಿನ್ನಡೆ ಕೂಡ ಹೌದು. ನಿತಿನ್ ನಬೀನ್ ಅವರೇ ಸ್ವತಃ 40ಕ್ಕೂ ಹೆಚ್ಚು ಸ್ಟಾರ್ ಪ್ರಚಾರಕರನ್ನ ಕರೆಸಿ ರಸ್ತೆ ಪ್ರದರ್ಶನ ಮಾಡಿದ್ರೂ ಸ್ಥಳೀಯ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಅವರನ್ನ ಜನ ಒಪ್ಕೊಳ್ಳಿಲ್ಲ. ಈ ಫಲಿತಾಂಶ ಕೇವಲ ಬಿಜೆಪಿಗೆ ಮಾತ್ರ ಅಲ್ಲ, ಬಿಹಾರದ ಪ್ರಮುಖ ಪ್ರತಿಪಕ್ಷ ಆರ್ಜೆಡಿ ಮತ್ತು ತೇಜಸ್ವಿ ಯಾದವ್ಗೂ ಬಾರಿಸಿದ ದೊಡ್ಡ ಕಪಾಳ ಮೋಕ್ಷ ಅಂತಾನೆ ಹೇಳಲಾಗ್ತಾ ಇದೆ. ಆಡಳಿತ ಪಕ್ಷದ ವಿರುದ್ಧ ಜನ ಸಿಟ್ಟಿಗೆದ್ದಾಗ ಆ ಸಿಟ್ಟಿನ ಲಾಭ ತಾನಾಗೇ ವಿರೋಧ ಪಕ್ಷಕ್ಕೆ ಸಿಗುತ್ತೆ ಅಂತ ಆರ್ಜೆಡಿ ಅಂದುಕೊಂಡಿತ್ತು. ಆದರೆ ಆರ್ಜೆಡಿ ಅಭ್ಯರ್ಥಿ ರೇಖಾ ಗುಪ್ತಾ ಗಳಿಸಿದ್ದು ಕೇವಲ 14,273 ಮತಗಳನ್ನು ಮಾತ್ರ. ಅಂದರೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ರು. ಭಾರತದ ಮತದಾರರು ಅತ್ಯಂತ ಪ್ರಬುದ್ಧರು. ಆಡಳಿತ ಪಕ್ಷಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಅವರಿಗೆ ಸ್ವಚ್ಛ ಮತ್ತು ಸಮರ್ಥ ಪರ್ಯಾಯ ಶಕ್ತಿ ಬೇಕಾಗಿತ್ತು. ಆರ್ಜೆಡಿಯ ಹಳೆಯ ಜಂಗಲ್ ರಾಜ್ ಕಳಂಕದ ಮೇಲೆ ಜನರಿಗೆ ನಂಬಿಕೆ ಇರಲಿಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಕೇಜ್ರಿವಾಲ್ ಬರೋ ತನಕ ಜನ ಕಾದಿದ್ರು. ತಮಿಳುನಾಡಿನಲ್ಲಿ ಡಿಎಂಕೆಗೆ ಪರ್ಯಾಯವಾಗಿ ಹೊಸ ಶಕ್ತಿಯನ್ನ ಹುಡುಕಿದ್ರು. ನಂತರ ವಿಜಯ್ ಆಗಮನ ಆಯಿತು. ಇನ್ನು ಬಂಕೀಪುರದಲ್ಲೂ ಅಷ್ಟೇ ಜನರು ಜನಸುರಾಜ್ ಮತ್ತು ಪಿಕೆಯನ್ನ ಸಮರ್ಥ ಪರ್ಯಾಯವಾಗಿ ಸ್ವೀಕಾರ ಮಾಡಿದ್ರು. ಇನ್ನು ಪ್ರಶಾಂತ್ ಕಿಶೋರ್ ಅವರ ಈ ಗೆಲುವು ಇಡೀ ದೇಶಕ್ಕೆ ಹಾಗೇನೆ ನ್ಯಾಷನಲ್ ಪಾರ್ಟಿಗಳಿಗೆ 3 ಸ್ಪಷ್ಟ ಸಂದೇಶಗಳನ್ನಂತೂ ಕೊಡುತ್ತೆ. ಮೊದಲನೇ ಸಂದೇಶ ಏನಂದ್ರೆ, ರಾಷ್ಟ್ರೀಯ ಪಕ್ಷಗಳ ಶಾಸನಾವಧಿ ಮುಗಿತಾ ಇದೆ ಅಂತ. ಕೇವಲ ಹಿಂದುತ್ವ ಮತ್ತು ಜಾತಿ ಸಮೀಕರಣದ ಹೆಸರಲ್ಲಿ ಜನರನ್ನ ನಿರಂತರವಾಗಿ ಮರಳು ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಮೂಲ ಸೌಕರ್ಯ ಮತ್ತು ಯುವ ಜನರ ಭವಿಷ್ಯಕ್ಕೆ ಆದ್ಯತೆ ಕೊಡದೇ ಇದ್ರೆ ಜನ ತಿರಸ್ಕರಿಸ್ತಾರೆ ಅನ್ನೋದೊಂದು ಕಾರಣ. ಇನ್ನು 2ನೇ ಸಂದೇಶ ಕಾರಣ ಅಂತ ಬಂದ್ರೆ, 3ನೇ ಹಾದಿಯ ಉಗಮ ಅನ್ನೋದು. ಬಿಹಾರದಂತಹ ಸಂಕೀರ್ಣ ರಾಜ್ಯದಲ್ಲೂ ಕೂಡ ಎನ್ಡಿಎ ಮತ್ತು ಮಹಾಗಠಬಂಧನವನ್ನ ಹೊರತುಪಡಿಸಿ 3ನೇ ರಾಜಕೀಯ ಶಕ್ತಿಗೆ ಜಾಗ ಇದೆ ಅನ್ನೋದನ್ನ ಈ ಫಲಿತಾಂಶ ಸಾಬೀತುಪಡಿಸಿದೆ. ಇನ್ನು 3ನೇ ಸಂದೇಶ, ಲೈಕ್ಸ್, ಕಾಮೆಂಟ್ಸ್, ಮತಗಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪಡೆಯುವಂತಹ ಲೈಕ್ಸ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮತಗಳಾಗಿ ಕನ್ವರ್ಟ್ ಆಗೋದಿಲ್ಲ. ಬದಲಿಗೆ ಜನರ ಮನೆ ಬಾಗಿಲು ತಟ್ಟೋದು ಮತ್ತು ಬೆವರು ಹರಿಸೋದೇ ನಿಜವಾದ ರಾಜಕೀಯ ಅನ್ನೋ ಸತ್ಯವನ್ನ ಪಿಕೆ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಬಂಕೀಪುರದ ಈ ಒಂದು ಗೆಲುವಿನಿಂದ ಇಡೀ ಬಿಹಾರದ ರಾಜಕೀಯ ಸಂಪೂರ್ಣವಾಗಿ ಬದಲಾಯಿತು ಅಂತ ಹೇಳೋದಕ್ಕಾಗೋದಿಲ್ಲ. ಬಿಹಾರ ಅಂದ್ರೆ ಜಾತಿ, ಪದರಗಳು ಹಾಗೆ ಗ್ರಾಮೀಣ ಸವಾಲುಗಳಿಂದ ಕೂಡಿದ ಬೃಹತ್ ರಾಜ್ಯ. ಜನಸುರಾಜ್ಗೆ ಇನ್ನೂ ಪೂರ್ಣ ಪ್ರಮಾಣದ ತಳಮಟ್ಟದ ಕಾರ್ಯಕರ್ತರ ಜಾಲ ಬೆಳಿಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಪಿಕೆ ಅಂದ್ರೆ ಪರದೆಯ ಹಿಂದಿನ ತಂತ್ರಜ್ಞ. ಅವರಿಗೆ ನೇರ ರಾಜಕೀಯ ಬರೋದಿಲ್ಲ. ಹಾಗೆ ಪಿಕೆ ಅಂದ್ರೆ ಬಿಜೆಪಿಯ ಬಿ ಟೀಮ್ ಅನ್ನೋ ಹಣೆಪಟ್ಟಿಗಳನ್ನ ಪ್ರಶಾಂತ್ ಕಿಶೋರ್ ಬಂಕೀಪುರದ ಭೂಮಿಯಲ್ಲಿ ಹೂತು ಹಾಕಿದ್ದಾರೆ. ಸೋಲಿನ ಕತ್ತಲೆಯಿಂದ ಎದ್ದು ಬಂದು ಬಿಹಾರದ ಶಾಸನ ಸಭೆಗೆ ಎಂಟ್ರಿ ಕೊಟ್ಟಿರೋ ಈ ಚಾಣಾಕ್ಷ ಮುಂಬರುವ ದಿನಗಳಲ್ಲಿ ಬಿಹಾರ ಮತ್ತು ಭಾರತೀಯ ರಾಜಕೀಯದಲ್ಲಿ ಹೊಸ ಆಟಕ್ಕೆ ಮುನ್ನುಡಿ ಬರೆದಿದ್ದಾರೆ. ಸೊ ಕೊನೆಯದಾಗಿ ಬಂಕೀಪುರದ ಈ ರಿಸಲ್ಟ್ ಭಾರತೀಯ ರಾಜಕಾರಣಕ್ಕೆ ಕೊಡ್ತಾ ಇರೋ ಸಂದೇಶ ಅತ್ಯಂತ ಸ್ಪಷ್ಟವಾಗಿದೆ. ದುಡ್ಡಿದ್ರೆ, ಸಾವಿರಾರು ಕೋಟಿ ಗ್ಯಾರಂಟಿಗಳನ್ನ ಬಾಚಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಪ್ಸಿದ್ರೆ ಮಾತ್ರ ಎಲೆಕ್ಷನ್ ಗೆಲ್ಲಬಹುದು ಅನ್ನೋ ಭ್ರಮೆಗೆ ಪ್ರಶಾಂತ್ ಕಿಶೋರ್ ಅವರ ಈ ಗೆಲುವು ಬಹುದೊಡ್ಡ ಪಂಚ್ ಕೊಟ್ಟಿದೆ. ಕೋಟಿ ಕೋಟಿ ಹಣ, ಸ್ಟಾರ್ ಪ್ರಚಾರಕರ ದಂಡು ಮತ್ತು ಸರ್ಕಾರಿ ಯಂತ್ರಾಂಗವೇ ಎದುರಿಗಿದ್ರೂ ಜನರ ಮನೆ ಬಾಗಿಲು ತಟ್ಟಿ ಅವರ ನಿಜವಾದ ನೋವಿಗೆ ಧ್ವನಿಯಾದ್ರೆ ಮತದಾರ ಖಂಡಿತ ಕೈ ಹಿಡಿತಾನೆ ಅನ್ನೋದಕ್ಕೆ ಬಂಕೀಪುರದ ಜನ ಸಾಬೀತು ಮಾಡಿದ್ದಾರೆ. ಇದು ದೇಶದ ಪ್ರತಿಯೊಂದು ರಾಷ್ಟ್ರೀಯ ಪಕ್ಷಕ್ಕೂ ಎಚ್ಚರಿಕೆಯ ಗಂಟೆ. ಜನರನ್ನ, ಯುವಕರನ್ನ ಮತ್ತು ಅವರ ಮೂಲಭೂತ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಿ ಬರೀ ಹಣದ ಬಲದಿಂದ ಚುನಾವಣೆ ಗೆಲ್ತೀವಿ ಅಂದ್ಕೊಂಡ್ರೆ ಮತದಾರ ನಿಶ್ಶಬ್ದವಾಗಿ ಮಹಾಕ್ರಾಂತಿ ಮಾಡಿಬಿಡ್ತಾನೆ. ದುಡ್ಡಿನ ಬಲದಿಂದಷ್ಟೇ ಮಂತ್ರಿಗಿರಿ, ಅಧಿಕಾರ ಮತ್ತು ಚುನಾವಣೆಗಳನ್ನು ಕೊಂಡ್ಕೊಳ್ಬಹುದು ಅನ್ನೋ ಥಿಯರಿಗೆ ಬಂಕೀಪುರದಲ್ಲಿ ಬ್ರೇಕ್ ಬಿದ್ದಿದೆ. ಕೋಟಿ ಕೋಟಿ ಹಣ ಸುರಿದು ಪ್ರಚಾರ ಮಾಡಿದ ಹಳೆ ಪದ್ಧತಿಗಳು ಯಾವಾಗಲೂ ಕೆಲಸ ಮಾಡಲ್ಲ. ಸರಿಯಾದ ನಾಯಕತ್ವ, ಧೈರ್ಯ ಹಾಗೆ ನಿರಂತರ ಮೈದಾನದ ಶ್ರಮ ಇದ್ರೆ ಮಾತ್ರ ದುಡ್ಡಿನ ಸಾಮ್ರಾಜ್ಯವನ್ನೇ ಧೂಳಿಪಟ ಮಾಡಬಹುದು ಅನ್ನೋದನ್ನ ಒಬ್ಬ ವ್ಯಕ್ತಿ ಮೈದಾನಕ್ಕಿಳಿದು ಪ್ರೂವ್ ಮಾಡಿದ್ದಾರೆ. ರಾಷ್ಟ್ರೀಯ ಪಕ್ಷಗಳು ಇನ್ಮೇಲಾದರೂ ತಳಮಟ್ಟದ ಜನಜೀವನ, ಉದ್ಯೋಗ ಹಾಗೆ ಯುವಕರ ಆಕ್ರೋಶಕ್ಕೆ ಬೆಲೆ ಕೊಡದೇ ಇದ್ರೆ ಬಂಕೀಪುರದಲ್ಲಾದ ವಿಪ್ಲವ ಇಡೀ ದೇಶದಲ್ಲೂ ಕೂಡ ಮರುಕಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ನಿಮ್ಗೆ ಹೇಗನ್ಸುತ್ತೆ? ಹಣಬಲಕ್ಕಿಂತ ಜನಬಲವೇ ದೊಡ್ಡದು ಅನ್ನೋದಕ್ಕೆ ಪಿಕೆ ಅವರ ಈ ಗೆಲುವು ಉದಾಹರಣೆಯಾಗುತ್ತಾ? ರಾಷ್ಟ್ರೀಯ ಪಕ್ಷಗಳು ಇದರಿಂದ ಪಾಠ ಕಲಿತಾವ? ಸೊ ನಿಮ್ಮ ಅಭಿಪ್ರಾಯ ಏನಿದ್ರು ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.